ಹಾಸನದ ಹಠಾತ್ ಮತ್ತು ಸರಣಿ ಸಾವಿನ ಬಗ್ಗೆ ಇವನ್ ಕೇಂದ್ರ ಸರ್ಕಾರಕ್ಕೂ ಕೂಡ ರಿಪೋರ್ಟ್ ಹೋಗಿದೆ. ಅವರಿಗೆ ಪ್ರಶ್ನೆ ಕೇಳಿದಾಗ 3 ವಿಷಯಗಳ ಬಗ್ಗೆ ಬಹಳ ಸ್ಪಷ್ಟವಾದ ಉಲ್ಲೇಖನೆ ಅವ್ರು ನೀಡಿದ್ದಾರೆ ಮಿತ್ರರೆ. ನಂಬರ್ 1 ಅವ್ರು ಹೇಳೋ ಪ್ರಕಾರ ಏನು ಅಂದರೆ ಜೆನೆಟಿಕ್ ಮ್ಯೂಟೇಷನ್ನಿಂದ ಆಗ್ತಾ ಇದೆ. ನಂಬರ್ 2 ಜನರ ಫುಡ್ ಸ್ಟೈಲ್ ಮತ್ತು ಲೈಫ್ ಸ್ಟೈಲಿಂದ ಆಗ್ತಾ ಇದೆ. ಕೋವಿಡ್-19 ವ್ಯಾಕ್ಸಿನ್ಗೂ ಅದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತ ಇದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು 3ನೇದು ಬಹಳ ಮಹತ್ವದ ವಿಚಾರ ಅವ್ರು ಹೇಳಿದ್ದಾರೆ. ಅದೇನು ಅಂದರೆ ಕಳೆದ 10, 12, 15 ವರ್ಷದಿಂದ ಏನು ಡೆತ್ ಪ್ಯಾಟರ್ನ್ ಇದೆ, ಇವತ್ತು ಕೂಡ ಹಾಗೆ ಸೇಮ್ ಇದೆ ಅಂತ ಅವರು ಹೇಳ್ತಾರೆ. ಅಂದರೆ ಅರ್ಥ ಏನು ಅಂದರೆ 10 ವರ್ಷದ ಹಿಂದೆ 1 ವರ್ಷದ ಒಳಗಡೆ ಇಷ್ಟು ಜನರು ಈ ವಯಸ್ಸಿನವರು ಈ ಆರೋಗ್ಯ ಸಮಸ್ಯೆಯಿಂದ ಸಾವನ್ನಪ್ತಾ ಇದ್ದರು 10 ವರ್ಷದ ಹಿಂದೆ. ಆ ಪ್ಯಾಟರ್ನ್ ಇವತ್ತು ಕೂಡ ಸೇಮ್ ಇದೆ ಅಂತ ಅವ್ರು ವಾದ ಮಾಡ್ತಾರೆ. ಇದರ ಅರ್ಥ ಏನು ಅಂದರೆ ಯಾರ್ಯಾರ ಮನೆಯಲ್ಲಿ ಏನೇನು ಸಾವಾಗ್ತಾಯಿದೆ ಎಲ್ಲವೂ ಕೂಡ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡ್ತಾ ಇರೋ ಕಾರಣಕ್ಕಾಗಿ ಈ ಥರ ಒಂದು ಗುಲ್ಲೆದ್ದಿದೆ ಅನ್ನೋ ಪ್ರಚಾರ ಸಿಗ್ತಾ ಇದೆ ಅನ್ನುವಂಥ ಒಂದು ಸುದ್ದಿ ಕೇಂದ್ರ ಸರ್ಕಾರದ ಪ್ರಕಾರ ಮಿತ್ರರೆ.